ಗುಡ್ ಈವ್ನಿಂಗ್ ಎಲ್ರಿಗೂ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ. Domain of the function f of x is equal to one by square root of x square minus x minus 6, where x is the greatest integer less than or equal to x. So greatest integer ಅಂತ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. x is the greatest integer less than or equal to x ಅಂತ. ಸೊ ನಾವು ಬರೀ ಇದನ್ನ ಸಾಲ್ವ್ ಮಾಡೋಣ ಈಗ. x square minus x minus 6 is equal greater than 0 ಅಂತ ತಗೊಂಡ್ರೆ 3 and 2 ಆಗುತ್ತೆ. minus 3 plus 2 ಮಾಡೋಣ. So that x square minus 3x plus 2x minus 6 is greater than 0 ಆಗುತ್ತೆ. x minus 3 ಹಾಗೂ x plus 2 ಆಗುತ್ತೆ ಗ್ರೇಟರ್ ದನ್ 0. ಅವಾಗ x is equal to x is greater than 3 or x is less than minus 2 ಆಗುತ್ತೆ. ಓಕೆನಾ? ಸೊ ಈ ಕಂಡೀಷನ್ ಅಲ್ಲಿ ನೋಡೋಣ. ಇಫ್ ಇಂಟಿಜರ್ ಎಕ್ಸ್ ಅಂತ ಹೇಳೋದಾದ್ರೆ is less than minus 2 ಆದ್ರೆ x is less than minus 2 ಆಯ್ತಾ? And if integer x is greater than 3, x be greater than 3. Or x is greater than or equal to 4 ಅಂತಾನು ತಗೊಳ್ಬೋದು. ಯಾಕೆಂದ್ರೆ ಇದು minus infinity to minus 2 ಹಾಗೂ ಯೂನಿಯನ್ ಆಫ್ ಫೋರ್ ಕಮಾ ಇನ್ಫಿನಿಟಿ ಆಗತ್ತೆ. ಆಪ್ಷನ್ ಬಿ. ಗ್ರೇಟರ್ ಇಂಟಿಜರ್ ಇರೋದ್ರಿಂದ ನಾವು ಗ್ರೇಟರ್ ವ್ಯಾಲ್ಯೂ ತಗೊಳ್ತೀವಿ. ಸಾರಿ, ಸ್ಕ್ವೇರ್ ಬ್ರಾಕೆಟ್ ಇರೋದು ಆಪ್ಷನ್ ಎ ಅಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ಎ ಸೆಟ್ ಕೊಟ್ಟಿದ್ದಾರೆ is x such that it lies between minus 1 to 1. So function f of a to a is a function defined by f of x is equal to x mod x ಅಂತ ಕೊಟ್ಟಿದ್ದಾರೆ. ಡೊಮೈನ್ ಕೋಡೊಮೈನ್ ಎರಡು ಎ ಆಗಿರೋದ್ರಿಂದ minus 1 to 1 ಆಗುತ್ತೆ. x greater than or equal to 0 ಆದ್ರೆ mod x will be equal to x.
ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಆಗುತ್ತೆ, ವಿಚ್ ಇಸ್ ಎಕ್ಸ್ ಸ್ಕ್ವೇರ್. ಈಗ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬೇಡ, ಲೆಸ್ ದೆನ್ 0 ತಗೊಳ್ಳೋಣ. mod x will be minus x. ಅವಾಗ f of x is equal to x into minus x ಆಗುತ್ತೆ, ಅಂದ್ರೆ minus x square. ಸೊ ಈಗ f of x ಗೆ ಎರಡು ವ್ಯಾಲ್ಯೂ ಇದೆ. ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಇನ್ನೊಂದು ಎಕ್ಸ್ ವೆನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0. ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಅಂದಾಗ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆ, ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇಲ್ಲ. ಹಾಗೂ ಇಲ್ಲಿ 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ -1 ಬರುತ್ತೆ. ಸೊ ಇದೆರಡು ಕಂಡೀಷನ್ ಆಗತ್ತೆ, ಕರೆಕ್ಟಾ? ಈಗ ನಮ್ಗೆ 1 1 ಆನ್ 2 ಇಂಟು ಎಲ್ಲ ನೋಡ್ಬೇಕಾಗತ್ತೆ. ಸೊ ಫಾರ್ x1 and x2 greater than or equal to 0, x1 square is equal to x2 square ಆಗತ್ತೆ, ಹೌದಾ? which implies x1 is equal to x2. So if x1 comma x2 is less than 0, ಅವಾಗ minus x1 square is equal to minus x2 square ಆಗತ್ತೆ, which implies again x1 is equal to x2. ಯಾಕಂದ್ರೆ ಸ್ಕ್ವೇರ್ ಮೈನಸ್ ಮೈನಸ್ ಕ್ಯಾನ್ಸಲ್, ಸ್ಕ್ವೇರ್ ಸ್ಕ್ವೇರ್ ಕೂಡ ಕ್ಯಾನ್ಸಲ್ಸ್ ಮಾಡ್ಬೋದು. ಸೊ x1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಹಾಗೂ x2 ಲೆಸ್ ದೆನ್ 0ಗೆ x1 ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ x2 ಸ್ಕ್ವೇರ್ ಆಗತ್ತೆ. ಇದು ಒಂದು ಕಂಡೀಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈಗ f1 ಸ್ಕ್ವೇರ್ ಈಗ ಗ್ರೇಟರ್ ದನ್ ಈಕ್ವಲ್ ಟು 0 ಆದ್ರೆ x1 ಸ್ಕ್ವೇರ್ ಉಳಿಯುತ್ತೆ, x2 ಲೆಸ್ ದೆನ್ 0 ಆದ್ರೆ x2 ಇಸ್ ಮೈನಸ್ x2 ಸ್ಕ್ವೇರ್ ಆಗುತ್ತೆ ಅಲ್ವಾ? ಸೊ ಇದನ್ನ ರಿಲೇಟ್ ಮಾಡಿದ್ರೆ ವಿ ಗೆಟ್ ದಿಸ್ ಕ್ಲಾಸ್. ಅವಾಗ ಏನಾಗುತ್ತೆ, x1 ಸ್ಕ್ವೇರ್ x2 ಸ್ಕ್ವೇರ್ is possible if and only if x2 will be equal to 0 and x2 is less than 0. So ಅವಾಗ 1 1 ಫಂಕ್ಷನ್ ಸ್ಯಾಟಿಸ್ಫೈ ಆಗುತ್ತೆ. 1 1 ಅಥವಾ f of x1 is equal to f of x2 ಬರುತ್ತೆ, which implies x1 is equal to x2 ಬರುತ್ತೆ. ಸೊ ಇಂಜೆಕ್ಟಿವ್ ಆಗತ್ತೆ. ಅಥವಾ ಎಫ್ ಆಫ್ x1 is equal to f of x2 ಅಂದ್ರೆ 1 1 ಆಗತ್ತೆ. ಇನ್ನು ನೆಕ್ಸ್ಟ್ ಆನ್ 2ಗೆ for 0 less than or equal to x less than or equal to 1, f of x is x square ಅಲ್ವಾ? So -1 less than or x less than 0 ಗೆ f of x ಏನಾಗತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಆಗತ್ತೆ. ಸೊ ಇಲ್ಲಿ ಮ್ಯಾಪಿಂಗ್ -1 to 0 ಮ್ಯಾಪಿಂಗ್ ಆಗತ್ತೆ. ಇದು ಸೊ ರೇಂಜ್ ಏನಾಗತ್ತೆ, -1 to 1 ಆಗತ್ತೆ. ಕೋಡೊಮೈನ್ದು ಅಷ್ಟೇ ಇದೆ, ಡೊಮೈನ್ದು ಕೋಡೊಮೈನ್ದು ಸೇಮ್ ಇದೆ. ಸೊ ಇಟ್ ಈಸ್ ಬೈ ಆನ್ ಟು ಅಥವಾ ಸರ್ಜೆಕ್ಟಿವ್. ಒಂದ್ ಫಂಕ್ಷನ್ ಸರ್ಜೆಕ್ಟಿವ್ ಆಗಿದೆ, ಒಂದ್ ಫಂಕ್ಷನ್ ಇಂಜೆಕ್ಟಿವ್ ಆಗಿದೆ ಅಂದ್ರೆ ನಾವು ಅದನ್ನ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ.
So because it is 1, 1 and on 2. Since it is 1, 1 and on 2, we call it as bijective. So bijection is in option A. Next question. For real numbers x and y, we write x r y if and only if x minus y plus root 2 is an irrational number, then the relation is. Relation x to y ಕೊಟ್ಟಿದ್ದಾರೆ. x minus y plus root 2 irrational ಅಂತ ಕೊಟ್ಟಿದ್ದಾರೆ. ಈಗ ರಿಫ್ಲೆಕ್ಸಿವ್ ಆಗತ್ತಾ ಅಂತ ನೋಡೋಣ. ರಿಫ್ಲೆಕ್ಸಿವ್ ಅಂದ್ರೆ ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಕರೆಕ್ಟಾ? ಸೊ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ರೂಟ್ 2 ಏನಾಗುತ್ತೆ? ರೂಟ್ 2 ಆಗುತ್ತೆ. ರೂಟ್ 2 ಇಸ್ ಇರ್ರಾಷನಲ್. ರೂಟ್ 2 ಇರ್ರಾಷನಲ್ ಆದ್ರೆ ಇಟ್ ಈಸ್ ರಿಫ್ಲೆಕ್ಸಿವ್ ಅಲ್ವಾ? ಓಕೆ, ಸೊ ಏನಾಗುತ್ತೆ? ಆರ್ ಇಸ್ ರಿಫ್ಲೆಕ್ಸಿವ್ ಆಗುತ್ತೆ. ಎಕ್ಸ್ ಆರ್ ಎಕ್ಸ್ ಸ್ಯಾಟಿಸ್ಫೈ ಆಗಿದೆ, ಸೊ ಆರ್ ಇಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ನೆಕ್ಸ್ಟ್ ಏನಕ್ಕೆ ರಿಫ್ಲೆಕ್ಸಿವ್ ಸಿಕ್ತಲ್ಲ? ಆನ್ಸರ್ ಇಸ್ ರಿಫ್ಲೆಕ್ಸಿವ್. ವಿ ವಿಲ್ ಟ್ರೈ ಫಾರ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಆಗ್ಲಿಲ್ಲ ಅಂದ್ರೆ ಟ್ರಾನ್ಸಿಟಿವ್ ಹೇಗೂ ಆಗಲ್ಲ. ಸೊ ಎಕ್ಸ್ ಆರ್ ವೈ ಆರ್ ಎಕ್ಸ್ ಮಾಡ್ಬೇಕು. ಹೌದಾ? ಸೊ ಎಕ್ಸ್ ಮೈನಸ್ ವೈ ಪ್ಲಸ್ ರೂಟ್ 2 ಇನ್ನೊಂದು ವೈ ಮೈನಸ್ ಎಕ್ಸ್ ಪ್ಲಸ್ ರೂಟ್ 2 ಆಗತ್ತೆ. ಇದನ್ನ ನಾನು ಮೈನಸ್ ಎಕ್ಸ್ ಮೈನಸ್ ವೈ ಪ್ಲಸ್ ರೂಟ್ 2 ಅಂತ ಬರೆದ್ರು ಸಿಮೆಟ್ರಿಕ್ ಆಗಲ್ಲ. ಯಾಕೆ ಹೇಳಿ? ಎ ಅಂಡ್ ಮೈನಸ್ ಎ ಇಸ್ ನಾಟ್ ಈಕ್ವಲ್ ಅಲ್ವಾ? ಹಾಗಾಗಿ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಕಮಿಟೇಟಿವ್ ಆಗಿಲ್ಲ, ಹಾಗಾಗಿ ಸಿಮೆಟ್ರಿಕ್ ಅಲ್ಲ. ಸೊ ಇಟ್ ಇಸ್ ರಿಫ್ಲೆಕ್ಸಿವ್. ಆರ್ ಅಲ್ಲ ಇದು ಆಕ್ಚುಲಿ ಇನ್ನೊಂದು, ಹಾಗಾಗಿ ಆರ್ ಹಾಕೋದು. ಓಕೆ, none of this ಇರೋದ್ರಿಂದ since we got reflexive is the answer, no need to find symmetric also. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಫಾಸ್ಟ್ ಆಗಿ ಬರೆಯೋದು ಅಭ್ಯಾಸ ಮಾಡಿ. ಸೊ ಎಸ್ ಇಸ್ 1 to 5 ಇದೆ. ಇಟ್ ಸೆಲ್ಫ್ ಅಲ್ಲಿ ಆಪರೇಷನ್ ಇದೆ ಅಥವಾ ರಿಲೇಷನ್ ಇದೆ. ಸೊ ಡಿಫೈನ್ ದ ರಿಲೇಷನ್ ಆರ್ ಆನ್ ಎ ಆಸ್ ಫಾಲೋಸ್. ಎ ಕೊಮಾ ಬಿ ಆರ್ ಸಿ ಕೊಮಾ ಡಿ ಅಂತ ರಿಲೇಷನ್ ಡಿಫೈನ್ ಮಾಡಬೇಕು. ಸೊ ಇಫ್ ಅಂಡ್ ಓನ್ಲಿ ಇಫ್ ಎ ಡಿ ಇಸ್ ಈಕ್ವಲ್ ಟು ಸಿ ಬಿ ಅಂತ. ಸೊ ಆರ್ ಈಗ ರಿಫ್ಲೆಕ್ಸಿವ್ ಇದೆಯಾ, ಸಿಮೆಟ್ರಿಕ್ ಇದೆಯಾ, ಟ್ರಾನ್ಸಿಟಿವ್ ಇದೆಯಾ, ಈಕ್ವಿವೆಲೆನ್ಸ್ ಇದೆಯಾ ಅಂತ. ಈಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೆ ಇಟ್ ಈಸ್ ರಿಫ್ಲೆಕ್ಸಿವ್, ಇಟ್ ಈಸ್ ಸಿಮೆಟ್ರಿಕ್, ಇಟ್ ಈಸ್ ಟ್ರಾನ್ಸಿಟಿವ್. ಹಾಗಾಗಿ ನಾವು ಓನ್ಲಿ ಅನ್ನೋ ಆಪ್ಷನ್ಗೆ
ನಾವು ನೋಡ್ಬೇಕಾಗತ್ತೆ. ಸೊ ಫಸ್ಟ್ ನಾವು ಎ ಇಸ್ ಎಸ್ ಕ್ರಾಸ್ ಎಸ್ ತಾನೆ, ಇದಕ್ಕೆ ರಿಫ್ಲೆಕ್ಸಿವ್ಗೆ ನೋಡೋಣ. ರಿಫ್ಲೆಕ್ಸಿವ್ಗೆ ಎ ಕೊಮಾ ಬಿ ಆರ್ ಬಿ ಕೊಮಾ ಎ ಆಗಿರುತ್ತೆ. ಹೌದಾ? ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಡಿ ಇದೆ. ಎ ಡಿ ಅಂದ್ರೆ ಎ ಸ್ಕ್ವೇರ್ ಇಸ್ ಇಕ್ವಲ್ ಟು ಬಿ ಸ್ಕ್ವೇರ್ ಆಗತ್ತೆ. ಸ್ಕ್ವೇರ್ ರೂಟ್ ತೆಗೆದ್ರೆ ಎ ಇಸ್ ಇಕ್ವಲ್ ಟು ಬಿ, ಹಾಗಾಗಿ ಇದು ಸಿಮೆಟ್ರಿ ಆಗತ್ತೆ. ಸೊ ಇಟ್ ಈಸ್ ಸಿಮೆಟ್ರಿಕ್, ಅಲ್ಲ ಸಾರಿ ರಿಫ್ಲೆಕ್ಸಿವ್. ಆರ್ ಇಸ್ ರಿಫ್ಲೆಕ್ಸಿವ್. ಎ ಈಕ್ವಲ್ ಟು ಬಿ ಆದ್ರೆ ಆರ್ ರಿಫ್ಲೆಕ್ಸಿವ್ ಆಯ್ತಾ? ಸೊ ರಿಫ್ಲೆಕ್ಸಿವ್ ಓನ್ಲಿಗೆ ಸ್ಯಾಟಿಸ್ಫೈ ಆಯ್ತು. ಇನ್ನೀಗ ಸಿಮೆಟ್ರಿಗ್ ನೋಡ್ಬೇಕು, ಯಾಕಂದ್ರೆ ಇಕ್ವಿವೆಲೆನ್ಸ್ ರಿಲೇಷನ್ ಕೊಟ್ಟಿದ್ದಾರೆ. ಸೊ ಎ ಕೊಮಾ ಬಿ ಆರ್ ಸಿ ಕೊಮಾ ಡಿ ಸಿಮೆಟ್ರಿ ಅಂದ್ರೆ ಸಿ ಕೊಮಾ ಡಿ ಆರ್ ಎ ಕೊಮಾ ಬಿ ಆಗ್ಬೇಕು. ಅಂದ್ರೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆದ್ರೆ ಇದು ಸಿ ಬಿ ಇಸ್ ಈಕ್ವಲ್ ಟು ಡಿ ಎ. ಸೊ ಕಮ್ಯುಟೇಟಿವ್ ಪ್ರೂವ್ ಆಗತ್ತಲ್ಲ. ಡಿ ಎ ಇಸ್ ಎ ಡಿ, ಸಿ ಬಿ ಇಸ್ ಬಿ ಬಿ. ಇದು ಈಕ್ವಿವೆಲೆಂಟ್ ಕಮ್ಯುಟೇಟಿವ್. ಕಮ್ಯುಟೇಟಿವ್ ಪ್ರಾಪರ್ಟಿಲಿ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಲ್ವಾ? ಸೊ ಇಟ್ ಇಸ್ ಸಿಮೆಟ್ರಿಕ್. ಇನ್ನು ಟ್ರಾನ್ಸಿಟಿವ್ ಗೆ ನೋಡ್ಬೇಕು. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆಗಿದೆ ಅಂದ್ರೆ ಇದು ಇಕ್ವಿವೆಲೆನ್ಸ್ ರಿಲೇಷನ್ ಇರುತ್ತೆ, ಆದ್ರೂ ಟ್ರಾನ್ಸಿಟಿವ್ ರಿಲೇಷನ್ ನೋಡೋಣ. ಎ ಬಿ ಎ ಕೊಮಾ ಬಿ ಆರ್ ಸಿ ಕೊಮಾ ಡಿ ಆದ್ರೆ ಸಿ ಕೊಮಾ ಡಿ ಆರ್ ಇ ಕೊಮಾ ಎಫ್ ಆಗುತ್ತೆ. ಸೊ ಇ ಕೊಮಾ ಎಫ್ ಆರ್ ಅಲ್ಲ, ಎ ಕೊಮಾ ಬಿ ಆರ್ ಇ ಕೊಮಾ ಎಫ್ ಆಗತ್ತೆ. ಇಫ್ ಎ ಇಸ್ ಬಿ ಟು ಸಿ ಆದ್ರೆ ಎ ಟು ಸಿ ಆಗ್ಬೇಕಲ್ವಾ? ಸೊ ಇದು ಎ ಕೊಮಾ ಬಿ ಆರ್ ಇ ಕೊಮಾ ಎಫ್ ಆಗತ್ತೆ. ಇದಾಗ್ಬೇಕು ನಾ. ಸೊ ಎ ಡಿ ಇಸ್ ಬಿ ಸಿ, ಇದು ಸಿ ಎಫ್ ಇಸ್ ಡಿ ಇ, ಇದು ಎ ಎಫ್ ಇಸ್ ಈಕ್ವಲ್ ಟು ಬಿ ಇ. ಇಲ್ಲಿ ಇನ್ ಟರ್ಮ್ಸ್ ಆಫ್ ಎ ಬರ್ಕೊಳ್ಳೋಣ, ಬಿ ಸಿ ಬೈ ಡಿ. ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಫ್ ಬರ್ಕೊಂಡ್ರೆ ಡಿ ಇ ಬೈ ಸಿ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಬಿ ಸಿ ಬೈ ಡಿ ಇಂಟು ಡಿ ಇ ಬೈ ಸಿ ಇಸ್ ಈಕ್ವಲ್ ಟು ಬಿ ಇ ಬರತ್ತಾ ಅಂತ. ಸಿ ಸಿ ಕ್ಯಾನ್ಸಲ್, ಡಿ ಡಿ ಕ್ಯಾನ್ಸಲ್ ಆದ್ರೆ ಬಿ ಇ ಇಸ್ ಈಕ್ವಲ್ ಟು ಬಿ ಇ ಬರುತ್ತೆ. ಸೊ ಅದು ಟ್ರಾನ್ಸಿಟಿವ್ ಆಗತ್ತೆ. ಸೊ ರಿಫ್ಲೆಕ್ಸಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು, ಟ್ರಾನ್ಸಿಟಿವ್ ಆಯ್ತು ಅಂದ್ರೆ ನಾನು ಹೇಳ್ದಂಗೆ ಎಲ್ಲಾನು ಆಗಿದೆ, ಈಕ್ವಿವೆಲೆನ್ಸ್ ರಿಲೇಷನ್ ಆಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸ್ಮಾಲೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆದ್ರೆ ಈ ಸ್ಮಾಲೆಸ್ಟ್ ಇಂಟೀಜರ್ ಫಂಕ್ಷನ್ ಅಲ್ಲಿ ಒಂದು ಕಂಡೀಷನ್, ಅದನ್ನೇ ಇವ್ರು ಕೇಳಿದ್ದಾರೆ.
ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 1.4 ಇದ್ರೆ ಅದ್ರ ವ್ಯಾಲ್ಯೂ 2 ಅಂತ ಇರುತ್ತೆ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು. ಇದು ಕೂಡ 2 ಇರುತ್ತೆ. ಸೊ ಎರಡು ವ್ಯಾಲ್ಯೂಗೆ ಮ್ಯಾಪಿಂಗ್ 2 ಆದ್ರೆ ಅಂದ್ರೆ 1.4 1.6 2 ಈ ತರ ಆದ್ರೆ ಇದನ್ನ ಮೆನಿ ಒನ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಇದು ಈ ಸ್ಮಾಲೆಸ್ಟ್ ಇಂಟಿಜರ್ ಫಂಕ್ಷನ್ ಇದೆಯಲ್ಲ, ಇದಕ್ಕೆ ಈ ಮೆನಿ ಒನ್ ಕಂಡೀಷನ್ ಬರುತ್ತೆ. ಹಾಗಾಗಿ ಇದೊಂಥರ ಫಾರ್ಮುಲಾ ತರ ಈ ಸ್ಟೇಟ್ಮೆಂಟ್, ಇದೊಂದು ಕನ್ಸಿಡರೇಷನ್. ಸ್ಮಾಲೆಸ್ಟ್ ಇಂಟಿಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎಕ್ಸ್ ಇದ್ರೆ ಇಟ್ ಈಸ್ ಅ ಮೆನಿ ಒನ್ ಫಂಕ್ಷನ್ ಅಂತ. ಇದನ್ನ ಈ ಸ್ಮಾಲೆಸ್ಟ್ ಇಂಟಿಜರ್ ಫಂಕ್ಷನ್ ಅನ್ನ ನಾವು ಸೀಲಿಂಗ್ ಫಂಕ್ಷನ್ ಅಂತಾನು ಕರಿತೀವಿ. ಸೀಲಿಂಗ್ ಫಂಕ್ಷನ್ ಅಥವಾ ಲೀಸ್ಟ್ ಇಂಟಿಜರ್ ಫಂಕ್ಷನ್ ಅಂತಾನು ಕರಿತೀವಿ. ಈಸಿಯಾಗಿ ಸ್ಕೋರ್ ಮಾಡೋ ಒಂದ್ ಪಾಯಿಂಟ್ ಇದು. ಓಕೆನಾ? ಈ ಸೀಲಿಂಗ್ ಫಂಕ್ಷನ್ ಅಂತಾನು ಕೇಳ್ಬೋದು, ಲೀಸ್ಟ್ ಇಂಟಿಜರ್ ಫಂಕ್ಷನ್ ಅಂತಾನು ಕೇಳ್ಬೋದು. ಅದ್ ಯಾವತ್ತು ಮಿನಿ ಒನ್ ಫಂಕ್ಷನ್ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವೆಶ್ಚನ್. ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಫ್ರಮ್ ಸೆಟ್ ಎ ಟು ಇಟ್ ಸೆಲ್ಫ್. ಎ ಟು ಇಟ್ ಸೆಲ್ಫ್ ಅಂತಂದ್ರೆ ಎ ಕ್ರಾಸ್ ಎ ಆಯ್ತಾ, ಕಂಟೈನ್ಸ್ 108 ಎಲಿಮೆಂಟ್ಸ್ ಅಂತೆ. ಅಂದ್ರೆ ಎನ್ ಆಫ್ ಎ ಕ್ರಾಸ್ ಎ ಆಯ್ತು. ಕರೆಕ್ಟಾ? ಈಸ್ ಎನ್ ಫ್ಯಾಕ್ಟೋರಿಯಲ್ ಅವರೇ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ 108 ಫ್ಯಾಕ್ಟೋರಿಯಲ್ ಆಯ್ತು. ಸೊ ವಾಟ್ ಈಸ್ ಎನ್? ವ್ಯಾಲ್ಯೂ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು 108. ಆಪ್ಷನ್ ಬಿ. ಇಟ್ಸ್ ಅ ಹಿಂಟ್. ಅಂಡ್ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಈ ಬೈಜೆಕ್ಟಿವ್ ಫಂಕ್ಷನ್ಸ್ ಇರುತ್ತಲ್ಲ ಫ್ರಮ್ ಎ ಟು ಇಟ್ ಸೆಲ್ಫ್ ಅಂತ ಇದ್ರೆ ಇಟ್ ಈಸ್ ನೋನ್ ಆಸ್ ಪರ್ಮ್ಯುಟೇಷನ್ ಅಂತೆ. ಇದನ್ನ ಪರ್ಮ್ಯುಟೇಷನ್ ಅಂತ ಹೇಳ್ತಾರಂತೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ನಂಬರ್ ಆಫ್ ಪರ್ಮ್ಯುಟೇಷನ್ ಫಾರ್ k ಎಲಿಮೆಂಟ್ಸ್ ಅಥವಾ n ಎಲಿಮೆಂಟ್ಸ್ ಈಸ್ k ಫ್ಯಾಕ್ಟೋರಿಯಲ್ ಅಥವಾ n ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಇದೊಂದು ಇಂಪಾರ್ಟೆಂಟ್ ಇದೆ ಪಾಯಿಂಟ್. ಈ ತರ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಹೇಳ್ತಾ ಇದ್ದಾಗೆ ಚಾಪ್ಟರ್ ವೈಸ್ ನೀವು ಬರ್ಕೊಂಡ್ರೆ ಇಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಬರ್ಕೊಂಡ್ರೆ ಬಹುಶಃ ನಿಮ್ಗೆ ಸುಲಭ ಆಗ್ಬೋದು ಅಂತ ಅನ್ಕೊಳ್ತೀನಿ. ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳೋವಾಗ ಪೆನ್ನಲ್ಲಿ ಬರ್ದು ಬುಕ್ ಗಲೀಜ್ ಮಾಡಬಾರ್ದು. ಪೆನ್ಸಿಲ್ ಅಲ್ಲಿ ಬರ್ದ್ರೆ ನಿಮ್ಗೆ ಓರ್ಸ್ಬೋದಲ್ಲ, ಹಾಗಾಗಿ. Consider functions f a to b, g b to c, where a b c is subsets of R. g of f whole inverse exists. ಅದು ಎಕ್ಸಿಸ್ಟ್ ಆಗ್ತಿದೆ ಅಂದ್ರೆ ಅದ್ರ ವ್ಯಾಲ್ಯೂ ಇದೆ ಅಂತ ಆಗುತ್ತೆ. ಅವಾಗ ಏನಿರುತ್ತೆ g ಮತ್ತೆ f ಏನಿರುತ್ತೆ ಅಂತ. f is 1 1, g is on to, f is on to, g is 1 1, f and g on to, f and g 1 1. ಓಕೆ, ಒಂದು ಫಂಕ್ಷನ್ a to b ಇದೆ, ಇನ್ನೊಂದು ಫಂಕ್ಷನ್ b to c ಇದೆ. a b c subsets of R ಅಲ್ವಾ? ಸೊ g of f inverse exist ಅಂದ್ರೆ g of f ಏನಾಗಿರುತ್ತೆ? ಬೈಜೆಕ್ಟಿವ್ ಆಗಿರುತ್ತೆ. ಅಂದ್ರೆ 1 1 ಮತ್ತೆ ಆನ್ ಟು ಆಗಿರುತ್ತೆ.
ಓಕೆನಾ? ಇಲ್ಲಿ ಬ್ರಾಕೆಟ್ ಬೇಡ. ಸೊ ಯಾವ್ದು 1 1 ಯಾವ್ದು ಆನ್ ಟು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಜಿ ಆಫ್ ಎಫ್ 1 1 ಆಗಿದ್ರೆ ಎಫ್ 1 1 ಆಗಿರತ್ತೆ. ಓಕೆನಾ? ಅಂದ್ರೆ ಎಫ್ ಆಫ್ x1 is equal to f of x2, g of f of x1 g of f of x2 ಆಗತ್ತೆ. ಇದೆರಡು ಈಕ್ವಲ್ ಅಂತ ಆದ್ರೆ ಏನಾಗುತ್ತೆ, x1 is equal to x2 ಆಯ್ತು. ಅಂದ್ರೆ g of f 1 1 ಆಯ್ತು. ಈಗ ಆನ್ ಟು ಆಗ್ಬೇಕಾದ್ರೆ ಝೆಡ್ ಅಂತ ತಗೊಳ್ಳೋಣ. ಒಂದು ಸಿ ಗೆ ಕನ್ಸಿಡರ್ ಆಗಿದೆ, ಯಾಕಂದ್ರೆ ಜಿಲಿ ಬಿ ಟು ಸಿ ಇದೆಯಲ್ಲ. ಸಚ್ ದ್ಯಾಟ್ ಅರ್ಧ ಅರ್ಧ ನುಂಗ್ಬಿಟ್ಟೆ, ಕ್ಷಮಿಸಿ, ಫುಲ್ ಬರೆಯೋಣ. ಎಕ್ಸ್ ಬಿಲಾಂಗ್ಸ್ ಟು ಎ. ಓಕೆನಾ? ಈಗ ಜಿ ಆಫ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಝೆಡ್ ಆಗತ್ತೆ. ಓಕೆನಾ? ಅಂದ್ರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಇದು ಝೆಡ್. ಸೊ ಫಾರ್ ಎವ್ರಿ z belongs to C, g of y is z. ಈಗ y belongs to B. ಹಾಗಿದ್ರೆ g of f ಇನ್ವರ್ಸ್ ಎಕ್ಸಿಸ್ಟ್ ಆಯ್ತು ಅಂತ ಆಯ್ತು. ಯಾಕೆ ಹೇಳಿ? y b ಗೆ ಬಿಲಾಂಗ್ ಆದ್ರೆ z c ಗೆ ಬಿಲಾಂಗ್ ಆದ್ರೆ g of y is z. g of y ಅಂದ್ರೆ f of x ಆಯ್ತು, y is f of x ಆಯ್ತು. ಸೊ g of ಇದು ಎಕ್ಸಿಸ್ಟ್ ಅಂತ ಹೇಳಿದ್ದಾರೆ ಕೂಡ. ಅವಾಗ ನಮ್ಗೆ ಏನಾಗುತ್ತೆ, ಝೆಡ್ ಗೆ ಒಂದು ಟರ್ಮ್ ಮ್ಯಾಪಿಂಗ್ ಆಗಿದೆ ಅಂತ ಆಯ್ತು ವಿತ್ ರೆಸ್ಪೆಕ್ಟ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್. ಅವಾಗ ಅದು ಫಂಕ್ಷನ್ ಆನ್ ಟು ಅಂತ ಆಗತ್ತೆ. ಅಂದ್ರೆ ಜಿ ಇಸ್ ಆನ್ ಟು ಅಂತ ಆಗತ್ತೆ. ಸೊ ಜಿ ಇಸ್ ಆನ್ ಟು ಎಫ್ ಇಸ್ 1 1 ಅಂತ ಆದ್ರೆ ಆಪ್ಷನ್ ಎ ಇಸ್ ದಿ ಆನ್ಸರ್. ಆನ್ ಟು ಅಲ್ಲಿ ನಾವ್ ಯಾವತ್ತು ಕೋಡೊಮೈನ್ ನ ಎಲಿಮೆಂಟ್ಸ್ ಎಲ್ಲ ಕೂಡ ಡೊಮೈನ್ಗೆ ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ತೀವಲ್ಲ, ಅದೇ ಇಲ್ಲಿ ತೋರಿಸ್ತಿರೋದು. ಝೆಡ್ ಬಿಲಾಂಗ್ಸ್ ಟು ಸಿ ಅಂದ್ರೆ ಇಟ್ ಇಸ್ ದೇರ್ ಇನ್ ದ ಕೋಡೊಮೈನ್. ಜಿ ಆಫ್ ವೈ ಅಂದ್ರೆ ಜಿ ಆಫ್ ಎಫ್ ಆಫ್ ಎಕ್ಸ್, ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದ್ರೆ ವೈ ಬಿಲಾಂಗ್ಸ್ ಟು ಬಿ ಆಯ್ತು. ಅವಾಗ ಪ್ರತಿಯೊಂದು ಕೋಡೊಮೈನ್ಗೆ ಡೊಮೈನ್ ಮ್ಯಾಪಿಂಗ್ ಆಗಿದೆ ಅಂತ ಆಯ್ತು. ಯಾಕಂದ್ರೆ ಇನ್ವರ್ಸ್ ಇಸ್ ಆಲ್ರೆಡಿ ಎಕ್ಸಿಸ್ಟ್, ಹಾಗಾಗಿ ಜಿ ಆನ್ ಟು ಆಯ್ತು. ಸೊ ಜಿ ಆನ್ ಟು ಎಫ್ 1 1 ಅಂದ್ರೆ ಆಪ್ಷನ್ ಎ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
f of x is equal to ax square minus b whole cube. Function f of g of x is equal to g of f x given by. ಈಗ g of x ಕೇಳ್ತಾ ಇದ್ದಾರೆ, ಕರೆಕ್ಟಾ? ಈಗ ಇದನ್ನು y ಅಂತ ತಗೊಂಡ್ರೆ ಎ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಹೋಲ್ ಕ್ಯೂಬ್ ಆಯ್ತು. ಕ್ಯೂಬ್ ರೂಟ್ ಆಫ್ y is equal to ax square minus b. ಇದನ್ನ y ಪವರ್ 1/3 ಅಂತ ಬರ್ಕೊಂಡ್ರೆ ಪ್ಲಸ್ b ಬೈ a is equal to x ಸ್ಕ್ವೇರ್ ಆಯ್ತು. ಮತ್ತೆ ಸ್ಕ್ವೇರ್ ರೂಟ್ ತಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ y ಪವರ್ 1/3 ಪ್ಲಸ್ b ಬೈ a is equal to x ಆಗಿದೆ. ಸೊ g of x satisfies ಅಂತ ಆದ್ರೆ f of g of x will be equal to g of f of x ಆಗತ್ತೆ. ಇದು in terms of y ತಗೊಂಡ್ವಿ ನಾವು. So we'll replace with their respect to g of x ಅಂತ ಆದ್ರೆ it becomes x power 1/3 plus b by a whole power half ಅಂತ ಆಗುತ್ತೆ. So x ಕರೆಕ್ಟಾ? ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Let g of f, g composition of f of x is equal to sin x. F composition g of x is sin root x whole square. Then, okay. If I take f of x is equal to x ಅಂತ ತಗೊಂಡ್ರೆ f of g of x ಅಂತಂದ್ರೆ g of x ಅಂತ ಆಗತ್ತೆ. ಹೌದಾ? ಸೊ ನಮ್ಗಿಲ್ಲಿ f of g of x ಏನಿದೆ, sin root x whole square ಇದೆ. ಸೊ ನಾನಿಲ್ಲಿ ಸ್ಕ್ವೇರ್ ಮಾಡಿದ್ರೆ ಇದನ್ನು ಕೂಡ ಸ್ಕ್ವೇರ್ ಅಂತ ತಗೋಬಹುದು. ವಿಚ್ ಮೀನ್ಸ್ f of x is equal to x ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿದ್ರೆ f of g of x ಅಂದ್ರೆ g of x whole square ಆಗತ್ತೆ. ಕರೆಕ್ಟಾ? ಅಂದ್ರೆ g of x is equal to sin root x ಆಯ್ತು. g of x sin root x ಇರೋದು ಇದೊಂದೇ. ಸೊ ಈ ವ್ಯಾಲ್ಯೂಗೆ ಎಕ್ಸ್ ಸ್ಕ್ವೇರ್ ಸ್ಯಾಟಿಸ್ಫೈ ಆಗತ್ತಾ ಅಂತ ನೋಡೋಣ. ಆಗ್ಬೇಕು. g of f of x is equal to
ಸೈನ್ ಜಿ ಆಫ್ ಎಕ್ಸ್ ಅಂದ್ರೆ ಸೈನ್ ರೂಟ್ ಎಕ್ಸ್, ಅದಕ್ಕೆ ಎಕ್ಸ್ಗೆ ಎಫ್ ಆಫ್ ಎಕ್ಸ್ ಹಾಕಿದ್ರೆ ರೂಟ್ ಎಫ್ ಆಫ್ ಎಕ್ಸ್ ಆಯ್ತು. ಹೌದಾ? ಸೈನ್ ರೂಟ್, ಸೊ ರೂಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಸೈನ್ ಆಫ್ ರೂಟ್ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಆಯ್ತು. ಕರೆಕ್ಟಾ? ವಿಚ್ ಮೀನ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ನಾನು ಏನಿಲ್ಲ ಎಕ್ಸ್ ವ್ಯಾಲ್ಯೂ ಅಲ್ಲಿ ಎಫ್ ಆಫ್ ಎಕ್ಸ್ ಅಂತ ಬರ್ದೆ, ಆವಾಗ ಈ ಎಕ್ಸ್ ಎಫ್ ಆಫ್ ಎಕ್ಸ್ ಆಯ್ತು. ಸೊ ಇಲ್ಲಿಂದಾನೇ ಇದು ಬಂದಿರೋದು. ಮತ್ತೆ ಎಫ್ ಆಫ್ ಎಕ್ಸ್ ನಮ್ಗೆ ಇಲ್ಲಿದೆ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಹಾಗಾಗಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್, ಸೊ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಸೂಟಬಲ್ ಆಗುತ್ತೆ. ಸೊ ಇಟ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಓಕೆ, ಎಫ್ ಜಿ ಹೆಚ್ ಎಲ್ಲ ಆರಿಂದ ಆರಿಗೆ ಫಂಕ್ಷನಿಂಗ್ ಆಗಿದೆ ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್, ಜಿ ಆಫ್ ಎಕ್ಸ್ ಇಸ್ ಟ್ಯಾನ್ ಎಕ್ಸ್ ಆಗುತ್ತೆ, ಹೆಚ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಆಗಿದೆ. ಸೊ ಅವರು ಹೆಚ್ ಆಫ್ ಜಿ, ಹೆಚ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್ ಕೇಳಿದ್ದಾರೆ of x for x is root pi by 2. First g of f of x ಮಾಡೋಣ. ಅಂದ್ರೆ g is tan x, f of x ಅಂದ್ರೆ x ಸ್ಕ್ವೇರ್ ಆಯ್ತು. ಕರೆಕ್ಟಾ? ನೆಕ್ಸ್ಟ್ h of g of f of x ಅಂತ ತಗೊಂಡ್ರೆ h ಅಂದ್ರೆ log of tan x ಸ್ಕ್ವೇರ್ ಆಗತ್ತೆ. ನಾವು ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಲಾಗ್ ಟ್ಯಾನ್ ಪೈ ಬೈ 4 ಆಯ್ತು. ಪೈ ಬೈ 4 ಇಸ್ 45. ಟ್ಯಾನ್ 45 ಈಸ್ minus 1 whatever it is. log 1 or minus 1 is 0. minus log 1 ಆದ್ರೂ 0ನೇ. ಸೊ ಆಪ್ಷನ್ is A. tan 45 is minus 1 ಅನ್ಕೊಳ್ತೀನಿ, ಮರ್ತೋಗ್ಬಿಟ್ಟಿದೆ ನನಗೆ. ಒನ್. f of x is log 1 plus x by 1 minus x ಇದೆ. g of x 3x plus x cube by 1 plus 3x square. ಈಗ f of g of x ಅಂತ ಇದೆ. ಅಂದ್ರೆ x ಪ್ಲೇಸ್ ಅಲ್ಲಿ g of x ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕರೆಕ್ಟಾ? ಸೊ ಲಾಗ್ ಆಫ್ 1 plus
3x plus x cube by 1 plus 3x square divided by 1 minus 3x plus x cube by 1 plus 3x square. ಕರೆಕ್ಟಾ? ಕಡೆಯಿಂದ ತಗೊಳ್ತೀನಿ. ಸೊ ಲಾಗ್ LCM ತಗೊಂಡ್ರೆ ಇದು 1 plus 3x square plus 3x plus x cube ಆಯ್ತು. 1 plus 3x square ಆಯ್ತಾ? ಇದು 1 plus 3x cube minus 3x plus x cube ಆಯ್ತು. by 1 plus 3x square. ಡಿನಾಮಿನೇಟರ್ ಕಾಮನ್ ಇದೆ, ಕ್ಯಾನ್ಸಲ್ ಮಾಡ್ಬೋದು. ಇದು a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b ಆಗತ್ತೆ ಅನ್ಕೊಳ್ತೀನಿ. ಸೊ 1 ಪ್ಲಸ್ ಎಕ್ಸ್ ಕ್ಯೂಬ್ ಅಂದ್ರೆ ಲಾಗ್ 1 ಪ್ಲಸ್ ಎಕ್ಸ್ ಕ್ಯೂಬ್, ಇದು 1 ಮೈನಸ್ ಎಕ್ಸ್ ಕ್ಯೂಬ್ ಇರುತ್ತೆ. ಅಂದ್ರೆ ನಾನು ಇದನ್ನ ಇಲ್ಲಿ ಬರ್ಕೊಳ್ತೀನಿ. ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ತಗೊಂಡ್ರೆ ನಾನು ಇದನ್ನ 3 ಟೈಮ್ಸ್ ಲಾಗ್ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಅಂತ ತಗೋಬಹುದು. ಹೌದಾ? ಇದು ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ 3 ಟೈಮ್ಸ್ ಎಫ್ ಆಫ್ ಎಕ್ಸ್ ಆಯ್ತು. ಸೊ ಇದು ಆಪ್ಷನ್ ಬಿ. ಓಕೆನಾ? f of x is equal to ax by x plus 1 for x not equal to 1. Value of the constant a such that f of x is x. ಅವರು f of x is x ಅಂತ ಕೊಟ್ಟಿದ್ದಾರೆ. First let us find f of x. So a x place ಅಲ್ಲಿ f of x ಆಗತ್ತೆ. ಅಂದ್ರೆ ಮತ್ತೆ ಬರಿತೀನಿ, a f of x by f of x plus 1 ಆಯ್ತು. ಕರೆಕ್ಟಾ? Which means a f of x is again ax by x plus 1 divided by ax by x plus 1 plus 1 ಆಗತ್ತೆ. ಸೊ ಇದು ಮಲ್ಟಿಪ್ಲೈ ಇದೆ, a ಸ್ಕ್ವೇರ್ ಮಾಡ್ತೀನಿ. ಸೊ ಇಟ್ is a square x by x plus 1 by LCM ತಗೊಳ್ತೀನಿ, ax plus x plus 1 by x plus 1 ಆಗತ್ತೆ. x plus 1 ಡಿನಾಮಿನೇಟರ್ ಕಾಮನ್ ಇದೆ, ಐ ಕ್ಯಾನ್ ಕ್ಯಾನ್ಸಲ್. ಕರೆಕ್ಟಾ? ಸೊ ax ಸ್ಕ್ವೇರ್ by ax plus x plus 1.
ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಇದು. ಸೊ ನಮ್ಗೆ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಅಂತ ಗೊತ್ತು, ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್. ಓ ಸೋ ಸಾರಿ, ಎ ಸ್ಕ್ವೇರ್ ಎಕ್ಸ್ ಆಗ್ಬೇಕಾಗಿರೋದು, ನಾನು ರಾಂಗ್ ಆಗಿ ಬರೆದ್ಬಿಟ್ಟಿದ್ದೀನಿ. ಎ ಸ್ಕ್ವೇರ್ ಎಕ್ಸ್ ಅಂತಾನೆ ಬರಿತೀನಿ. ಎ ಸ್ಕ್ವೇರ್ ಎಕ್ಸ್ ಬೈ ಎ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಒನ್. ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಬೋದು, ಯಾಕಂದ್ರೆ ನಮ್ಗೆ ಎಕ್ಸ್ ಬೇಕು ಅಂದ್ರೆ ಡಿನಾಮಿನೇಟರ್ ಒನ್ ಆಗುತ್ತೆ. ಡಿನಾಮಿನೇಟರ್ ಒನ್ ಆಗ್ಬೇಕಾದ್ರೆ ಇದು ಇಷ್ಟು ಝೀರೋ ಆಗ್ಬೇಕು. ಸೊ ಎಕ್ಸ್ ಮೈನಸ್ ಎಕ್ಸ್ ಆದ್ರೆ ಝೀರೋ ಆಗುತ್ತೆ, ಅಂದ್ರೆ ಎ ಇಸ್ ಈಕ್ವಲ್ ಟು ಮೈನಸ್ ಒನ್ಗೆ ಇದು ಸ್ಯಾಟಿಸ್ಫೈ ಆಗತ್ತೆ. ಮೈನಸ್ ಒನ್ ಸ್ಕ್ವೇರ್ ಅಂದ್ರೆ ಒನ್ ಬರುತ್ತೆ, ಇದು ಝೀರೋ ಆಗುತ್ತೆ. ಝೀರೋ ಪ್ಲಸ್ ಒನ್ ಒನ್. ಸೊ ಎ ಇಸ್ ಈಕ್ವಲ್ ಟು ಮೈನಸ್ ಒನ್ ಅಂದ್ರೆ ಆಪ್ಷನ್ ಡಿ ಆಗತ್ತೆ. ಇಲ್ಲಾಂದ್ರೆ ಇದನ್ನ ಸಾಲ್ವ್ ಮಾಡಿ ಮಾಡ್ಬೋದು, ಮತ್ತೆ ಕಾಂಪ್ಲಿಕೇಶನ್ ಆಗುತ್ತೆ. ಇದು ಟ್ರಯಲ್ ಅಂಡ್ ಎರರ್ ಅಲ್ಲಿ ಸುಲಭವಾಗಿ ಆಗ್ಬಿಡುತ್ತೆ. ದಿಸ್ ಶುಡ್ ಬಿ ಈಕ್ವಲ್ ಟು ಝೀರೋ. ಆವಾಗ ಎ ಇಸ್ ಈಕ್ವಲ್ ಟು ಮೈನಸ್ ಒನ್. ಮೈನಸ್ ಒನ್ ಅಂದ್ರೆ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಝೀರೋ ಆಯ್ತು. ಝೀರೋ ಪ್ಲಸ್ ಒನ್ ಡಿನಾಮಿನೇಟರ್ ಅಲ್ಲಿ ಒನ್ ಆಗುತ್ತೆ. ಸೊ ಮೈನಸ್ ಒನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನ್ಯೂಮರೇಟರ್ಗೆ ಎಕ್ಸ್ ಸಿಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಫ್ ಆಫ್ ಎಕ್ಸ್ ಕೇಳಿದ್ದಾರೆ. ಫಾರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಒನ್ ಮೈನಸ್ ಒನ್ ಬೈ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಒನ್ ಮೈನಸ್ ಒನ್ ಬೈ ಎಫ್ ಆಫ್ ಎಕ್ಸ್ ಆಯ್ತು, ಕರೆಕ್ಟಾ? ಒನ್ ಮೈನಸ್ ಒನ್ ಬೈ ಎಕ್ಸ್ ಆಯ್ತು. ನಾವ್ ಇಲ್ಲಿ ಎಲ್ ಸಿ ಎಂ ತಗೊಳ್ಳೋಣವಾ, ಇಲ್ಲಿ ಎಲ್ ಸಿ ಎಂ ತಗೊಳ್ಳೋಣ? ಇಲ್ಲೇ ತಗೊಳ್ಳೋಣ. ಇಲ್ಲಿ ಸಿಂಪ್ಲಿಫೈ ಮಾಡಿ ಇಲ್ಲಿಗೆ ತಗೊಂಡ್ಬರೋಣ, ಓಕೆನಾ? ಒನ್ ಮೈನಸ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಆಯ್ತು, ಕರೆಕ್ಟಾ? ಈ ಇದನ್ನ ನಾವು ಸಾಲ್ವ್ ಮಾಡೋಣ, ಅಂದ್ರೆ ಈ ಕಡೆ ತಗೊಂಡ್ಬರೋಣ. ಅವಾಗ ಎಕ್ಸ್ ಬೈ ಬಿ ಬೈ ಎ ಆಗುತ್ತೆ, ಕರೆಕ್ಟಾ? ವಿಚ್ ಇಸ್ ಈಕ್ವಲ್ ಟು, ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್ ಬರುತ್ತೆ. ಇದು ಹಾಗೆ ಉಳ್ದಿರುತ್ತಾ? ಈಗ ಎಕ್ಸ್ ಮೈನಸ್ ಒನ್ ಅಂತ ತಗೊಂಡ್ರೆ ಎಕ್ಸ್ ಮೈನಸ್ ಒನ್ ಮೈನಸ್ ಎಕ್ಸ್ ಆಯ್ತು, ಕ್ಯಾನ್ಸಲ್ ಆಯ್ತಾ? ಅವಾಗ ಮೈನಸ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಆಗತ್ತೆ. ಸೊ ಇದು ಆಪ್ಷನ್ ಡಿ ಅಲ್ಲಿದೆ.
ಈ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಹೇಗ್ ಬಂತು ಅಂದ್ರೆ ಇದು ಎ ಡಿವೈಡೆಡ್ ಬೈ ಬಿ ಬೈ ಸಿ ಆಯ್ತು. ಓಕೆನಾ? ಅಂದ್ರೆ ಎ ಡಿವೈಡೆಡ್ ಬೈ ಬಿ ಬೈ ಸಿ ಅಂತಿದ್ರೆ ಏನಾಗತ್ತೆ, ಎ ಡಿವಿಷನ್ ಮಲ್ಟಿಪ್ಲಿಕೇಶನ್ ಆಗತ್ತೆ, ಇದು ರೆಸಿಪ್ರೋಕಲ್ ಆಗತ್ತೆ, ಅಂದ್ರೆ ಸಿ ಬೈ ಬಿ ಆಯ್ತು. ಸೊ ಎ ಅಂದ್ರೆ 1, ಸಿ ಅಂದ್ರೆ ಎಕ್ಸ್, ಬಿ ಇಸ್ ಎಕ್ಸ್ ಮೈನಸ್ 1. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಪಾರ್ಟ್ ಹೇಗ್ ಸಾಲ್ವ್ ಆಗಿದೆ ಅಂತ. 1 ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಅಂದ್ರೆ ಎಕ್ಸ್, ಎಕ್ಸ್ ಬೈ ಎಕ್ಸ್ ಮೈನಸ್ 1. ಯಾವತ್ತು ಈ ತರ ಬಂದಾಗ ಕನ್ಫ್ಯೂಷನ್ಸ್ ಆಗತ್ತೆ. ಸಿ ನ ಡಿನಾಮಿನೇಟರ್ ಅಲ್ಲಿ ಇಟ್ಕೋಬೇಕಾ, ಬಿ ನ ನ್ಯೂಮರೇಟರ್ ಅಲ್ಲಿ ತಗೋಬೇಕಾ, ಇದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಈ ತರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಾಲ್ವ್ ಮಾಡ್ಬಿಟ್ರೆ ಕನ್ಫ್ಯೂಷನ್ ಕ್ಲಾರಿಫಿಕೇಶನ್ ಆಗುತ್ತೆ. ಕರೆಕ್ಟಾ? ಏನೇ ಕನ್ಫ್ಯೂಷನ್ ಇದ್ರು ಕ್ಲಿಯರ್ ಆಗ್ಬಿಡುತ್ತೆ. ಕ್ಲಿಯರ್ ಆದಾಗ ನಮ್ಗೆ ಆನ್ಸರ್ ನೀಟಾಗಿ ಸಿಗುತ್ತೆ. ಇಲ್ಲ ನಾವೇನಾದ್ರೂ ಸಿಂಪಲ್ ಮಿಸ್ಟೇಕ್ ಮಾಡ್ಬಿಟ್ರೆ ಈ ಜಾಗದಲ್ಲಿ ನಮ್ಮ ಆನ್ಸರ್ ರಾಂಗ್ ಆಗುತ್ತೆ, ಆಪ್ಷನ್ ಸಿಗಲ್ಲ, ತುಂಬಾ ಕೆಟ್ಟದಾಗ ಕೋಪ ಬರುತ್ತೆ, ಆ ಕ್ವಶನ್ ಸ್ಕಿಪ್ ಮಾಡ್ತೀವಿ, ಮಾರ್ಕ್ ಕೊಡ್ಕೋತೀವಿ. ಅದರಿಂದ ಸಿಂಪ್ಲಿಫೈ ಮಾಡ್ಬಿಟ್ರೆ ಸುಲಭವಾಗಿ ಆನ್ಸರ್ ಸಿಗುತ್ತೆ. ಕರೆಕ್ಟಾ? ಸೊ ಈ ಚಾಪ್ಟರ್ದು ಲಾಸ್ಟ್ ಕ್ವೆಶ್ಚನ್ಗೆ ನಾವು ಹೋಗೋಣ. ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಫ್ಲವರ್ ಈ ತರ ಬರ್ಬೇಕು, ಆಯ್ತಾ? ಸೊ ಇಫ್ ಎಫ್ ಫ್ರಮ್ ಆರ್ ಟು ಆರ್ ಇಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ minus 1, x is irrational number, 1 x is irrational number ಆದ್ರೆ ಎಫ್ ಓ ಎಫ್ ಅಂತ ಕೇಳಿದ್ದಾರೆ. 1 ಮೈನಸ್ ರೂಟ್ 3ಗೆ ಏನಾಗತ್ತೆ ಅಂತ. ನಮ್ಗೆ ಈ 1 ರೂಟ್ 3 ಇಸ್ ರಾಷನಲ್ ಅಂತ ಗೊತ್ತು, ಹೌದಾ? ಅದು ಕೂಡ ರಾಷನಲ್. ಈಗ ಎಫ್ ಆಫ್ 1 ಮೈನಸ್ ರೂಟ್ 3 ಅಂದ್ರೆ 1 ಅಂತ ಬಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಬಂದ್ರೆ ಅವಾಗ ರಾಷನಲ್ ಆಗ್ಬಿಡುತ್ತೆ. ಸಾರಿ, irrational. Extremely sorry. ಸೊ ಎಫ್ ಆಫ್ 1 ಮೈನಸ್ ರೂಟ್ 3 ಮೈನಸ್ 1 ಅಂತ ಬಂದ್ರೆ ಈ ಗಿವನ್ ಪ್ರಕಾರ ಅದು ರಾಷನಲ್ ಆಗ್ಬಿಡುತ್ತೆ. ಹಾಗಾಗಿ ಎಫ್ ಆಫ್ 1 ಮೈನಸ್ ರೂಟ್ 3 ಅದರ ಎಫ್ ಫಂಕ್ಷನ್ ಇದೇನಾಗತ್ತೆ ಅಂತ ನೋಡೋಣ. ಸೊ ಎಫ್ ಆಫ್ 1 ಬಂದ್ರೆ 1 ಆಗತ್ತೆ, ಅದು ರಾಷನಲ್ ಆಗುತ್ತೆ. ಮೈನಸ್ 1 ಬಂದ್ರೆ ರಾಷನಲ್ ಆಗೋದು. ಸೊ ಎಫ್ ಆಫ್ ಎಫ್ ಇಂಟು 1 ಮೈನಸ್ ರೂಟ್ 3 ಏನಾಗುತ್ತೆ? ಸೊ ರೂಟ್ 3 ಇರ್ರಾಷನಲ್ ಅಂತ ಗೊತ್ತು. ರೂಟ್ 3 ಇರ್ರಾಷನಲ್ ಆದ್ರೆ 1 ಮೈನಸ್ ರೂಟ್ 3 ಕೂಡ ಇರ್ರಾಷನಲ್ ಆಗತ್ತೆ. ಕರೆಕ್ಟಾ? ಈಗ ಎಫ್ ಆಫ್ ಎಕ್ಸ್ ಮೈನಸ್ 1 ಆದ್ರೆ ಇರ್ರಾಷನಲ್ ಆಯ್ತು, ಎಫ್ ಆಫ್ ಎಕ್ಸ್
1 ಆದ್ರೆ ರ್ಯಾಷನಲ್ ಆಗತ್ತೆ. ಅದು ನಮ್ಗೆ ಗಿವನ್, ಇಟ್ ಇಸ್ ಗಿವನ್. ಕರೆಕ್ಟಾ? ಹಾಗಾಗಿ ಎಫ್ ಆಫ್ 1 ಮೈನಸ್ ರೂಟ್ 3 ಈಸ್ ಈಕ್ವಲ್ ಟು 1. ಯಾಕೆ? ಅದು ಎಫ್ ಆಫ್ 1 ಮೈನಸ್ ರೂಟ್ 3 ಈಸ್ ಇರ್ರಾಷನಲ್ ಆಯ್ತು. ಸೊ ಎಫ್ ಆಫ್ 1 ಮೈನಸ್ ರೂಟ್ 3 ಏನಾಗುತ್ತೆ? ರಾಷನಲ್ ನಂಬರ್ಗೆ ನಮ್ಗೆ ಇರ್ರಾಷನಲ್ ಆನ್ಸರ್. ಎಫ್ ಆಫ್ 1 ಈಸ್ ರಾಷನಲ್ ಅಲ್ವಾ? 1ಗೆ -1 ಆದ್ರೆ ಎಫ್ ಆಫ್ 1 ಪ್ಲೇಸ್ ಅಲ್ಲಿ ಎಫ್ ಆಫ್ 1 ಮೈನಸ್ ರೂಟ್ 3 ಹಾಕಿದ್ರೆ ಆನ್ಸರ್ -1 ಬರುತ್ತೆ. ಯಾಕಂದ್ರೆ 1ಗೆ ಎಫ್ ಆಫ್ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ -1 ಆನ್ಸರ್ ಬರುತ್ತೆ. ಗೊತ್ತಾಯ್ತಾ? 1 ಮೈನಸ್ ರೂಟ್ 3 ನಮ್ಗೆ ಇರ್ರಾಷನಲ್ ಅಂತ ಗೊತ್ತು. ಇರ್ರಾಷನಲ್ಗೆ ನಮ್ಗೆ ವ್ಯಾಲ್ಯೂ 1 ಇದೆ, ಹಾಗಾಗಿ 1 ತಗೊಂಡಿದೀವಿ. ಎಫ್ ಆಫ್ 1 ಈಸ್ ಈಕ್ವಲ್ ಟು -1 ಅಂತ ತಗೊಳ್ತೀವಿ. ಯಾಕಂದ್ರೆ 1 ರಾಷನಲ್ ನಂಬರ್ ಇದೆ. -1 ಆನ್ಸರ್ ರಾಷನಲ್ ನಂಬರ್ ನಮ್ಗೆ ಇಲ್ಲಿದೆ. ಎಲ್ಲಿದೆ? ಇಲ್ಲಿದೆ. ಹ, ಈಗ 1 ಅಂದ್ರೇನು? ಎಫ್ ಆಫ್ 1 ಮೈನಸ್ ರೂಟ್ 3. ಎಫ್ ಆಫ್ 1 ಮೈನಸ್ ರೂಟ್ 3 ನ ನಾವು ಎಫ್ ಆಫ್ ಎಕ್ಸ್ ಗೆ ಹಾಕಿದ್ರೆ ಆನ್ಸರ್ -1 ಬರುತ್ತೆ. -1 ಆಪ್ಷನ್ ಬಿ ಯಲ್ಲಿದೆ. ಕ್ಲಿಯರ್ ಆಯ್ತಾ? ಇದು ಹೇಗಂದ್ರೆ ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ, ಆಗ ಎ ಇಸ್ ಈಕ್ವಲ್ ಟು ಸಿ ಅಂತ ಪ್ರೂವ್ ಮಾಡ್ತೀವಲ್ಲ, ಆ ತರದ್ ರಿಲೇಷನ್. ಈ ಚಾಪ್ಟರ್ ಇಲ್ಲಿಗೆ ಮುಗೀತು. ನಾಳೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ ಜೊತೆ ಬರ್ತೀನಿ. ಮತ್ತೆ ನಾಳೆ ಸಿಗೋಣ. ಶುಭರಾತ್ರಿ.